ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಇಂದು ನಾವು ವಿಮಾನದಲ್ಲಿ ಕುಳಿತು ಮೋಡಗಳ ಮೇಲೆ ಹಾರಾಡ್ತೇವೆ. ಖಂಡದಿಂದ ಖಂಡಕ್ಕೆ ಕೆಲವೇ ಗಂಟೆಗಳಲ್ಲಿ ತಲುಪುತ್ತೇವೆ. ಆದರೆ 120 ವರ್ಷಗಳ ಹಿಂದೆ ಇದೊಂದು ಕೇವಲ ಹುಚ್ಚು ಕನಸಾಗಿತ್ತು. ಮನುಷ್ಯ ಹಾರಲು ಸಾಧ್ಯವೇ ಇಲ್ಲ ಎಂದು ವಿಜ್ಞಾನಿಗಳೇ ವಾದಿಸಿದ್ದ ಕಾಲವದು. ಅಂತಹ ಸಮಯದಲ್ಲಿ ಅಮೆರಿಕದ ಡೇಟನ್ ಎಂಬ ಪುಟ್ಟ ಪಟ್ಟಣದಲ್ಲಿ ಇಬ್ಬರು ಯುವಕರು ಗ್ರೀಸ್ ಮೆತ್ತಿದ ಕೈಗಳೊಂದಿಗೆ ಸೈಕಲ್ ಚಕ್ರಗಳನ್ನು ರಿಪೇರಿ ಮಾಡುತ್ತಾ ಆಕಾಶದ ಕಡೆಗೆ ನೋಡ್ತಾ ಇದ್ರು. ಅವರೇ ವಿಲ್ಬರ್ ರೈಟ್ ಮತ್ತು ಆರ್ವಿಲ್ ರೈಟ್. ವಿಮಾನವನ್ನು ಕಂಡುಹಿಡಿಯುವ ಮೊದಲು ರೈಟ್ ಸಹೋದರರು ಏನು ಮಾಡ್ತಾಯಿದ್ರು? ಈ ಪ್ರಶ್ನೆಯ ಉತ್ತರ ಅತ್ಯಂತ ಸ್ವಾರಸ್ಯಕರವಾಗಿದೆ. ಯಾಕೆಂದರೆ ಅವರು ವಿಜ್ಞಾನಿಗಳಾಗಿರಲಿಲ್ಲ, ದೊಡ್ಡ ಯೂನಿವರ್ಸಿಟಿಯ ಪದವೀಧರರಾಗಿರಲಿಲ್ಲ. ಅವರು ಅಪ್ಪಟ ಮೆಕ್ಯಾನಿಕ್ಗಳಾಗಿದ್ದರು. ಕತೆ ಶುರುವಾಗುವುದು ರೈಟ್ ಸಹೋದರರ ಬಾಲ್ಯದಿಂದ. ಒಮ್ಮೆ ಅವರ ತಂದೆ ಬಿಷಪ್ ವಿಲ್ಬರ್ ರೈಟ್ ಪ್ರವಾಸದಿಂದ ಹಿಂತಿರುಗುವಾಗ ಮಕ್ಕಳಿಗಾಗಿ ಒಂದು ವಿಚಿತ್ರ ಆಟಿಕೆಯನ್ನು ತಂದಿರ್ತಾರೆ. ಅದು ರಬ್ಬರ್ ಬ್ಯಾಂಡ್ನಿಂದ ತಿರುಗುವ ಚಿಕ್ಕ ಹೆಲಿಕಾಪ್ಟರ್ ಮಾದರಿಯ ಆಟಿಕೆ. ಫ್ರೆಂಚ್ ಸಂಶೋಧಕ ಪೆನಾಟ್ ವಿನ್ಯಾಸಗೊಳಿಸಿದ ಆ ಆಟಿಕೆ ಕೋಣೆಯ ಮೇಲ್ಛಾವಣಿಗೆ ತಾಗಿ ಹಾರಾಡಿದಾಗ ಬಾಲಕರಿಬ್ಬರ ಕಣ್ಣು ಅರಳುತ್ತೆ. ಆ ಆಟಿಕೆ ಹಾಳಾದಾಗ ಅಳುವ ಬದಲು ಅವರಿಬ್ಬರೇ ಸೇರಿ ಅಂತಹುದೇ ಇನ್ನೊಂದು ಆಟಿಕೆಯನ್ನು ತಯಾರು ಮಾಡ್ತಾರೆ. ಅದೇ ಅವರ ಜೀವನದ ಮೊದಲ ಇಂಜಿನಿಯರಿಂಗ್ ಪಾಠ. ಹದಿಹರೆಯಕ್ಕೆ ಬಂದಾಗ ಇಬ್ಬರು ಸಹೋದರರಿಗೆ ಯಂತ್ರಗಳ ಬಗ್ಗೆ ಅದ್ಭುತವಾದ ಆಸಕ್ತಿ ಬೆಳೆಯುತ್ತೆ. ಅವರು ಮೊದಲು ಕೈ ಹಾಕಿದ್ದು ಮುದ್ರಣ ವ್ಯವಹಾರಕ್ಕೆ. 1889ರಲ್ಲಿ ಆರ್ವಿಲ್ ಇನ್ನೂ ಶಾಲೆಯಲ್ಲಿದ್ದಾಗಲೇ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಒಂದನ್ನು ವಿನ್ಯಾಸಗೊಳಿಸ್ತಾರೆ. ವಿಶೇಷವೇನೆಂದರೆ ಅವರು ಮಾರುಕಟ್ಟೆಯಿಂದ ದುಬಾರಿ ಮೆಷಿನ್ ಖರೀದಿಸಿರಲಿಲ್ಲ. ಬದಲಾಗಿ ಹಳೆಯ ಕಬ್ಬಿಣ ತುಂಡುಗಳನ್ನು, ಸೌದೆ ಮತ್ತು ಮುರಿದು ಹೋದ ಬಂಡಿಯ ಸ್ಟ್ರಿಂಗ್ಗಳನ್ನು ಬಳಸಿ ತಾವೇ ಸ್ವತಃ ಒಂದು ಪ್ರಿಂಟಿಂಗ್ ಮೆಷಿನನ್ನು ತಯಾರು ಮಾಡ್ತಾರೆ. ಅವರು ವೆಸ್ಟ್ ಸೈಡ್ ನ್ಯೂಸ್ ಎಂಬ ಪತ್ರಿಕೆಯನ್ನು ಕೂಡ ನಡೆಸ್ತಾರೆ. ವಿಲ್ಬರ್ ಸಂಪಾದಕನಾದರೆ ಆರ್ವಿಲ್ ಪ್ರಕಾಶಕನಾಗ್ತಾನೆ. ಅವರ ಈ ಕೆಲಸ ಯಂತ್ರಗಳ ಮೇಲಿನ ಅವರ ಹಿಡಿತವನ್ನು ಮತ್ತಷ್ಟು ಸಂಕೀರ್ಣ ಸಮಸ್ಯೆಗಳನ್ನು ಬಗೆಹರಿಸಲು ಚಾಕಚಕ್ಯತೆಯನ್ನು ಜಗತ್ತಿಗೆ ತೋರಿಸುತ್ತೆ. 1890ರ ದಶಕದಲ್ಲಿ ಅಮೆರಿಕಾದ್ಯಂತ ಸೈಕಲ್ ಹುಚ್ಚು ಜೋರಾಗುತ್ತೆ. ಎಲ್ಲರೂ ಸುರಕ್ಷಿತ ಸೈಕಲ್ಗಳನ್ನು ಕೊಳ್ಳಲು ಮುಗಿಬೀಳ್ತಾರೆ. ಇದನ್ನು ಗಮನಿಸಿದ ರೈಟ್ ಸಹೋದರರು ಪ್ರಿಂಟಿಂಗ್ ಬಿಟ್ಟು ಸೈಕಲ್ ರಿಪೇರಿ ಮತ್ತು ಮಾರಾಟದ ವ್ಯವಹಾರಕ್ಕೆ ಇಳಿತಾರೆ. 1892ರಲ್ಲಿ ರೈಟ್ ಸೈಕಲ್ ಎಕ್ಸ್ಚೇಂಜ್ ಆರಂಭಿಸ್ತಾರೆ. ಇಲ್ಲಿಯೇ ಅಸಲಿ ಮ್ಯಾಜಿಕ್ ಶುರುವಾಗುತ್ತೆ. ಕೇವಲ ರಿಪೇರಿ ಮಾಡುವುದಷ್ಟೇ ಅಲ್ಲದೆ ಅವರು ಸ್ವತಃ ವ್ಯಾನ್ ಕ್ಲೀವ್ ಮತ್ತು ಸೆಂಟ್ ಕ್ಲೇರ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಸೈಕಲ್ಗಳನ್ನು ತಯಾರಿ ಮಾಡ್ತಾರೆ. ಈ ಸೈಕಲ್ ಅಂಗಡಿಯೇ ಮುಂದೆ ವಿಮಾನದ ಆವಿಷ್ಕಾರಕ್ಕೆ ಪ್ರಯೋಗಶಾಲೆಯಾಗುತ್ತೆ. ಸೈಕಲ್ ಓಡಿಸುವಾಗ ಹೇಗೆ ಬ್ಯಾಲೆನ್ಸ್ ಮುಖ್ಯವೋ, ಗಾಳಿಯಲ್ಲಿ ಹಗುರವಾಗಲು ಬ್ಯಾಲೆನ್ಸ್ ಮುಖ್ಯ ಎಂದು ಅವರು ಅರಿತಾರೆ. ಇತರ ವಿಜ್ಞಾನಿಗಳು ಶಕ್ತಿಯುತ ಇಂಜಿನ್ ಬಗ್ಗೆ ತಲೆ ಕೆಡಿಸಿಕೊಂಡರೆ, ರೈಟ್ ಸಹೋದರರು ಸೈಕಲ್ ತತ್ವದ ಆಧಾರದ ಮೇಲೆ ನಿಯಂತ್ರಣದ ಬಗ್ಗೆ ಯೋಚನೆ ಮಾಡ್ತಾರೆ. ಸೈಕಲ್ ತಯಾರಿಕೆಯಲ್ಲಿ ಅವರು ಹಗುರವಾದ ಮತ್ತು ಗಟ್ಟಿಯಾದ ಲೋಹಗಳನ್ನು ಬಳಸುವುದು ಕಲಿತಾರೆ. ಇದೇ ಜ್ಞಾನ ಮುಂದೆ ಹಗುರವಾದ ವಿಮಾನ ರೆಕ್ಕೆಗಳನ್ನು ತಯಾರಿಸಲು ನೆರವಾಗುತ್ತೆ. ಇಂದು ನಾವು ಬೈಕ್ಗಳಲ್ಲಿ ನೋಡುವ ಚೈನ್ ವ್ಯವಸ್ಥೆಯನ್ನೇ ಬಳಸಿ ವಿಮಾನದ ಪ್ರೊಪೆಲ್ಲರ್ ತಿರುಗುವಂತೆ ಮಾಡ್ತಾರೆ. ಜರ್ಮನಿಯ ಪ್ರಸಿದ್ಧ ಗ್ಲೈಡರ್ ಪೈಲಟ್ ಒಟ್ಟೋ ಲಿಲಿಯಂಥಾಲ್ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದ ಸುದ್ದಿ ರೈಟ್ ಸಹೋದರರನ್ನು ಬೆಚ್ಚಿಬೀಳಿಸುತ್ತೆ. ಮನುಷ್ಯ ಹಾರಲು ಸಾಧ್ಯ, ಆದರೆ ಸುರಕ್ಷಿತವಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಅವರಿಗೆ ಅರ್ಥವಾಗುತ್ತೆ. ಸೈಕಲ್ ಅಂಗಡಿಯಲ್ಲಿ ಕೆಲಸ ಮುಗಿದ ನಂತರ ಅವರು ಡೇಟನ್ ಪಟ್ಟಣದ ಹೊರವಲಯಕ್ಕೆ ಹೋಗಿ ಗಂಟೆಗಟ್ಟಲೆ ಹಕ್ಕಿಗಳನ್ನು ನೋಡ್ತಾ ಇರ್ತಾರೆ. ರಣಹದ್ದುಗಳು ಹೇಗೆ ತಮ್ಮ ರೆಕ್ಕೆಗಳನ್ನು ಬಾಗಿಸಿ ಗಾಳಿಯಲ್ಲಿ ತಿರುವು ಪಡೆಯುತ್ತವೆ ಎಂಬುದನ್ನು ವಿಲ್ಬರ್ ಗಮನಿಸ್ತಾನೆ. ಈ ತತ್ವವನ್ನೇ ವಿಂಗ್ ವಾರ್ಪಿಂಗ್ ಎಂದು ಕರೆಯುತ್ತಾರೆ. ಒಮ್ಮೆ ಸೈಕಲ್ ಅಂಗಡಿಯಲ್ಲಿ ಒಬ್ಬ ಗ್ರಾಹಕನಿಗೆ ಸೈಕಲ್ ಟ್ಯೂಬ್ ಬಾಕ್ಸ್ ಮಾರುವಾಗ ಆ ಉದ್ದನೆಯ ಬಾಕ್ಸನ್ನು ಅಚಾನಕ್ಕಾಗಿ ತಿರುಚಿದ ವಿಲ್ಬರ್, ವಿಮಾನದ ರೆಕ್ಕೆಗಳು ಹೀಗೆ ತಿರುಚಿದರೆ ಗಾಳಿಯಲ್ಲಿ ತಿರುವು ಪಡೆಯಬಹುದು ಎಂದು ಕಂಡುಕೊಳ್ತಾನೆ. ಹೀಗೆ ಹಗಲು ಹೊತ್ತು ಸೈಕಲ್ ಟೈರ್ ಮತ್ತು ಚೈನ್ ರಿಪೇರಿ ಮಾಡುತ್ತಿದ್ದ ಕೈಗಳು ರಾತ್ರಿಯಿಡೀ ವಿಮಾನದ ನೀಲ ನಕ್ಷೆಗಳನ್ನು ಗೀಚುತ್ತಿದ್ದವು. ಅವು ತಮ್ಮ ಸೈಕಲ್ ಅಂಗಡಿಯ ಮೇಲೆಯೇ ಒಂದು ಚಿಕ್ಕ ಸುರಂಗ ನಿರ್ಮಿಸಿ ನೂರಾರು ಬಗೆಯ ರೆಕ್ಕೆಗಳ ಆಕಾರವನ್ನು ಪರೀಕ್ಷೆ ಮಾಡ್ತಾರೆ. ಸೈಕಲ್ ವ್ಯಾಪಾರದಿಂದ ಬಂದ ಲಾಭದ ಹಣವನ್ನೆಲ್ಲ ವಿಮಾನದ ಸಂಶೋಧನೆಗೆ ಸುರಿತಾರೆ. ಕೊನೆಗೆ 1903ರ ಡಿಸೆಂಬರ್ 17ರಂದು ಅವರ ಸೈಕಲ್ ಅಂಗಡಿಯ ತಂತ್ರಜ್ಞಾನದಿಂದ ತಯಾರಾದ ರೈಟ್ ಫ್ಲೈಯರ್ ಎಂಬ ವಿಮಾನದ ಕಿಟ್ಟಿ ಹಾಕ್ನಲ್ಲಿ ಐತಿಹಾಸಿಕ ಹಾರಾಟ ನಡೆಸುತ್ತೆ. ರೈಟ್ ಸಹೋದರರು ವಿಮಾನ ಕಂಡುಹಿಡಿಯುವ ಮೊದಲು ಕೇವಲ ಮೆಕ್ಯಾನಿಕ್ಗಳಾಗಿದ್ದರು ನಿಜ, ಆದರೆ ಅವರ ಸೈಕಲ್ ಅಂಗಡಿ ಕೇವಲ ಅಂಗಡಿಯಾಗಿರಲಿಲ್ಲ, ಅದೊಂದು ವಿಶ್ವವಿದ್ಯಾಲಯವಾಗಿತ್ತು. ಅಲ್ಲಿ ಅವರು ಕಲಿತ ಸಮತೋಲನದ ಪಾಠವೇ ಮನುಕುಲಕ್ಕೆ ರೆಕ್ಕೆಗಳನ್ನು ನೀಡಿತು. ಸಾಮಾನ್ಯ ಸೈಕಲ್ ಮೆಕ್ಯಾನಿಕ್ಗಳು
ಛಲವಿದ್ದರೆ ಆಕಾಶವನ್ನೇ ಮುಟ್ಟಬಲ್ಲರು ಎಂಬುದಕ್ಕೆ ರೈಟ್ ಸಹೋದರರ ಜೀವನ ಸಾಕ್ಷಿ. ಇದು ಇಷ್ಟು ಇಂದಿನ ವಿಷಯ ಸ್ನೇಹಿತರೆ. ಮತ್ತಷ್ಟು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.